ಅಲ್ಲ ಕಣ್ ಮಾಮ, ಇನ್ನೇನು ಎಲ್ಲ ಚೀಲ್ದಾಗಿರವೆ ಅಲ್ವಿ? ಹೂ ಕಣಪ್ಪ, ಎಲ್ಲ ಈಗ್ಲೇ ರೆಡಿ ಮಾಡಿ ಇಕ್ಕೊಂಬಿಡ್ಬೇಕು. ತಿರುಗಿ ಬೆಳಗಿಕ್ಕೆ ಅಂದ್ರೆ ಆಗಲ್ಲ. ಅಪ್ಪ ಮಾಮ ಬರ್ರಿ, ಬಿಸಿ ಬಿಸಿ ಕಾಫಿ ಟೀ ಎಲ್ಲ ರೆಡಿ ಆಯ್ತು, ಕುಡಿ ಬರ್ರಿ. ಓ ಆಮೇಲೆ ಕಾಫಿ ಇಕ್ಕಿದಿರಿ? ಹೂ ಕಣ್ ಮಾಮ, ಕುಡಿಯೋರೆಲ್ಲ ಕುಡಿತಾವ್ರು, ಬರ್ರಿ ನೀವು ಒಂದಿಷ್ಟು ಕಾಫಿ ಕುಡ್ಕೊಂಬಂದು ಕೆಲಸ ಮಾಡ್ಕೊಂಡ್ರೆ ಆಗ್ತತಿ. ನನಗೇನು ಆತರ ಇಲ್ಲ ಬಿಡಪ್ಪ, ಕಾಫಿ ಕುಡಿಯೋದು ಇನ್ನೇನು. ಇಲ್ಲಿಗೆ ಒಂದು ಲೋಟ ತಗೊಬಂದು ಕೊಟ್ಬಿಡು. ಆ ಮೂರ್ತಕ್ಕೆಲ್ಲ ಧಾರೆ ಮೂರ್ತಕ್ಕೆ ರೆಡಿ ಮಾಡ್ಕೊಂಡ್ ತಿನ್ಕಣಪ್ಪ, ಬೆಳಗಿಗೆ ಅಂದ್ರೆ ಆಗಲ್ಲ. ಎಲ್ಲ ನಾವು ಕೈ ಜೋಡಿಸ್ತೀವಿ ಬಾಮಮ್ಮ, ಏನು ಅಬ್ನೆ ಮಾಡ್ತೀವಿ ಎಲ್ಲಾನು. ಎಲ್ಲ ತಗೊಬರ್ಬೇಕು. ಇನ್ನು ಚೀಲ್ದಾಗಿರೋ ಹಣ್ಣು ಹಂಪ್ಲಂತೆ, ಹೂವು ಅಂತೆ, ಇನ್ನು ತೋರಣ ಎಲ್ಲ ಕಟ್ಟಬೇಕು. ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ಬರ್ರಿ. ನೀವು ಸುಮ್ಮನೆ ಕೂಕೊಂಡು ಅದು ಏನು ಮಾಡ್ಬೇಕು ಹೇಳ್ಬೇಕು ಅಷ್ಟೇ. ನೀವು ಎಲ್ಲಪ್ಪ ನೀವು ಒಬ್ರು ಕೈಗೆ ಸಿಗಲ್ಲ, ಹೋದ್ರೆ ಅತ್ಲೆ ಓದ್ತೀರಿ, ಬಂದ್ರೆ ಇತ್ಲೆ ಬರ್ತೀರಿ. ನೀನು ನೋಡಿರೋ ಅಡುಗೆ ಮನೆ ತಕ್ಕ ಅಲ್ಲೂ ಅತಿ ವೀಣಮ್ಮ, ಇನ್ನು ಅವ್ರು ಇವ್ರು ನೋಡಿ ಹೆಣ್ಣು ಗಂಡಿನ ತಕ್ಕ ಹತ್ತು ಹೋಗ್ತಾರೆ. ಬೀಗ್ತಿ ಅಮ್ಮ ನೋಡಿದ್ರೆ ಇವ್ರು ಇತ್ತೋಡಾಡ್ತಾರೆ. ಒಬ್ರು ಕೈಗೆ ಸಿಗಲ್ಲ ನೀವು. ಇವಾಗ ಒಂದು ಸ್ವಲ್ಪ ಕೆಲಸ ಅರ್ಜೆಂಟ್ ಐತೆ, ಏನೋ ಮಾಡ್ಕೊಂತಾವ್ರು. ಇನ್ನೇನು ಹೆಣ್ಣು ಗಂಡು ಕುಂಡ್ರಿಸಿ ಎದ್ದೋಡ್ಸಿದ್ಮೇಲೆ ಇನ್ನೇನು ಇರಲ್ಲ ಕಣ್ಮಮ್ಮ, ಊಟಕ್ಕೆ ಇಕ್ಕದೇ ಇರೋದು ಜನಗಳಿಗೆ. ಅಲ್ಲ ಇವರು ಹೆಣ್ಣು ಗಂಡು ಕುಂಡ್ರಿಸ್ಕೊಂಡವ್ರು ಕೂಡ್ರಿಸ್ಕೊಂತಾರೆ. ಊಟಕ್ಕೆ ಮೊದಲು ಜನಗಳಿಗೆ ಊಟ ಹಾಕ್ರಿ, ಅದೇ ಇರೋದು ಮೇಯ್ನು. ಹ್ಞೂ ಹೇಳಮ್ಮ, ಫೋಟೋ ತೆಗಿಸ್ಕೊಂತಾ ಇರ್ತಾರೆ. ಇನ್ನೇನು ಅಲ್ಲಿ ಹೆಣ್ಣು ಗಂಡಿಂತ ಕೆಲಸ. ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಕೂಕೊಂಡಿರ್ತಾರೆ. ಇನ್ನೇನು ಊಟ ಮಾಡೋದಕ್ಕೆ ನೋಡ್ಕೋಬೇಕು ಪಂಕ್ತಿಗಳ್ನ. ಊಟಕ್ಕೆ ಕೂತ್ಕೊಳ್ಳೋತಕ್ಕೆಲ್ಲ ಚೆಂದಾಗೈತೇನಪ್ಪ ಜಾಗ ಎಲ್ಲ ಐತೆ ಕಣ್ಮಮ್ಮ, ನೋಡ್ಲಿಲ್ವ ನೀನು? ಅದೇ ಕೂತ್ಕೊಳ್ಳೋಕೆ ಇನ್ನೇನು ಚೇರು ಪಾರ ಎಲ್ಲ ತರ್ಸಕ್ಕಾಗಲ್ಲ ಹೇಳಪ್ಪ. ಇಲ್ಲಿ ಸ್ವಾಮಿ ಅನ್ನೋರಿಗೆಲ್ಲ ಹೇಳಕ್ಕಾಗಲ್ಲ. ಹೇಳು ಮಾಮ, ಏನು ದೇವಸ್ಥಾನಕ್ಕೆ ಸ್ವಾಮಿಯನ್ನ ಹೇಳಕ್ಕಾಗ್ತತಿ ಸದ್ಯಕ್ಕೆ? ಇಂಥ ಪವಿತ್ರವಾದ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡೋದೇ ಒಂದು ದೊಡ್ಡ ಪುಣ್ಯ ನಮಗೆ. ಅಂದ್ರೆ ಮತ್ತೆ ಟಂಪದಾಗೆ ಇದ್ವು ಬಾಳೆಕಟ್ಟು ತಗೊಬರ್ಬೇಕಾಗಿತ್ತೆ. ಎಲ್ಲ ತಗೊಬಂದು ಇಳಿಸಿದ್ದೀನಿ ಏನತ್ತೆ, ಎಲ್ಲ ತೊಳೆದ್ಬಿಟ್ಟು ಅವಲ್ಲಿ ನೀರಾಗಿ ನೆನಾಕಿದ್ದೀನಿ ಕೊಳಗೋದಕ್ಕೆ. ಆಮೇಲೆ ಕೃಷ್ಣ 500 ಹೇಳ್ಬಿಡಪ್ಪ, ಬೆಳಗ್ಗಿಗೆನೆ ಧಾರೆ ಮುರ್ತು ಹಾತಿದ್ದಂಗಲೇನೆ ಹೆಣ್ಣು ಗಂಡಿಗೆ ಪೂಜೆ ಮಾಡಿಸ್ತೀವಿ. ಒಂದು ಸ್ವಲ್ಪ ಸಪ್ರೇಟಾಗಿ ಪೂಜೆ ಮಾಡ್ಕೊಂಡು ಕೊಡ್ರಿ ಚೆನ್ನಾಗಿ ಅಂತ ಹೇಳ್ಬಿಡು ಅವ್ರಿಗೆ. ಹ್ಞೂ ಆಯ್ತು ಕಣಮ್ಮ, ಹೇಳ್ತೀನಿ. ಅಣ್ಣ ಇವಾಗ ಏನ್ ಮಾಡ್ಬೇಕಣ್ಣ ನಾನು? ಇನ್ನೇನಿಲ್ಲ ಕಣಮ್ಮ, ಇವಾಗ ಏನೇನೈತೆ ಚೀಲ ಫಲಗಳೆಲ್ಲ ತಗೊಬಂದ ಹುಡುಗರುಗಳು ಇಲ್ಲಿ ಇರ್ತಾರೆ. ಆಮೇಲೆ ಬಂದವ್ರು ಹೋದರ ಹೆಂಗಸ್ರುಗಳಿಗೆಲ್ಲ ನೋಡ್ಕೊಳ್ರಿ, ತಾಂಬೂಲ ಕೊಡೋದ ಏನೆಲ್ಲ ನೋಡ್ಕೋಬೇಕು ಅಚ್ಚುಕಟ್ಟಾಗಿ. ಊಟದಾಗ ನೀನು ಇಲ್ಲೇ ಸೇರ್ಕೊಬೇಡ ನೀನು. ಆ ಹೆಣ್ಣು ಗಂಡಿ ತಗ್ಬೇಕಾದ್ರೆ ವೀಣಮ್ಮ ಇರ್ತಾಳೆ. ಆಯ್ತು ಹೇಳಣ್ಣ, ಬಾ ಬಿಟ್ಟೆಮ್ಮ, ಅಲ್ಲಿ ಊಟದಾಗ ನೋಡ್ಕೊಂಬರೋಣ ಹೋಗಿ. ಅಲ್ಲ ಕಣ್ ಬಿಟ್ಟೆಮ್ಮ, ಇವಾಗ ಹೆಣ್ಣು ಗಂಡು ಕುಂಡಿರ್ತಾರೇನಾ? ಅಯ್ಯೋ ಬಾ ಬಿಟ್ಟೆಮ್ಮ, ಇನ್ನ ರಾತ್ರಿಗೆ 7 ಗಂಟೆ 7:15 ಮೇಲೆ ಕೂಕಣದು ಹೆಣ್ಣು ಗಂಡು. ಇನ್ನ ಟೈಮ್ ಐತೆ ಬಾ, ಅವರು ಎಲ್ಲ ರೆಡಿ ಆಗೋದ್ ಬೇಡ್ವಿ. ಕೂಕಮದು ಅಂತಂದ್ರೆ 10-12 ಗಂಟೆ ತಕ್ಕ ಏನಿಲ್ಲ. ಅದೇ ಏನಂದ್ರೆ ಹೆಣ್ಣು ಗಂಡಿನ ಜೊತೆಗೆ ಬಂದಿರೋರೆಲ್ಲ ಫೋಟೋ ತೆಗ್ಸ್ಕೊಂಬ್ಲಿ ಅಂತ ಅಷ್ಟೇ. ಓ ಆಯ್ತು ಹೇಳ್ರಿ ಮತ್ತೆ. ಅತ್ತೆ ಬರ್ರತ್ತೆ, ಒಂದ್ ಸ್ವಲ್ಪ ಕಾಫಿ ಕುಡಿವ್ರಂತೆ ಬಿಸಿ ಬಿಸಿದು. ಬಾರಮ್ಮ ನೀನು. ಬಿಟ್ಟೆಮ್ಮ ನಡೀರಿ, ಕಾಫಿ ಕುಡ್ದು ಒಂದಿಷ್ಟು ತಾಂಬೂಲ ಎಲ್ಲ ಕೊಟ್ಬಿಟ್ಟು ಮುಂದಿನ ಕೆಲಸ ನೋಡ್ಕೊಂಬನ. ಇನ್ನೇನು ಕೆಲಸ ಇಲ್ಲ ಬಾರಮ್ಮ, ಇನ್ನೇನಿಲ್ಲ ನಿಮ್ದು. ಹೆಣ್ಣು ಗಂಡು ಕುಂಡ್ರಿಸೋದು ಎದೋಡ್ಸೋದು ಅಷ್ಟೇ ನಿಮ್ ಕೆಲಸ. ಇನ್ನೇನಿದ್ರು ಮುಹೂರ್ತತೆಗೆ ಆ ಮಂಟಪ ನಾವು ರೆಡಿ ಮಾಡ್ಕೊಂತೀವಿ ಬರ್ರಿ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಹೇಳ್ಬಿಟ್ಟೆಮ್ಮ, ಮಂಟವಾಗಿದ್ರೆ ಬೋಲಿ ಕಟ್ಟು ಒಬ್ಬಳು ರಿಸ್ಕ್ ಆಗ್ಬಿಡೋದು ನಮ್ಗೆ. ದೇವಸ್ಥಾನದಾಗಿರತ್ತಿರೋ ಅಷ್ಟು ಕೆಲಸ ಕಮ್ಮಿನಿ. ಮಂಟಪ ಸಾಕಾಗ್ತದಲ್ಲ ನಮ್ಮಮ್ಮ? ಸಾಕು ಹೇಳಪ್ಪ, ಇನ್ನೇನು 3 ಜನ ಕೂಕಣ ಅಷ್ಟಿದ್ರೆ ಸಾಕು. ಇನ್ನೇನು ಪುರೋಹಿತರು ಒಬ್ರು ಕೂಕಂತಾರೆ, ಹೆಣ್ಣು ಗಂಡು ಕೂಕಂತದ ಅಷ್ಟೇ. ಅಲ್ಲ ಇಲ್ಲೇ ಕೆಳಗಡೆ ಎಲ್ಲನ ಆಗಿದ್ರೆ ಅನುಕೂಲವಾಗಿರೋದಿನ ಜನ ಓಡಾಡೋಕ್ಕೂ ಎಲ್ಲಾನು ಅಂತ. ಎಲ್ಲ ಇಲ್ಲೇ ಆರಾಮಾಗಿ ವ್ಯವಸ್ಥೆ ಮಾಡ್ಬೋದು ತಗೊಳಪ್ಪ. ತಾಳಿ ಕಟ್ಟ ಶಾಸ್ತ್ರನೂ ಇಲ್ಲೇ, ಆಲಯ ಶಾಸ್ತ್ರನೂ ಇಲ್ಲೇ ಮಾಡ್ಸೋಣ. ಹೆಂಗ ಎಲ್ಲ ಒಂದ್ಸರಿ ರೆಡಿ ಮಾಡ್ಬಿಟ್ಟು ನೋಡೋಣ ತಗೋಮ್ಮ. ಅಕಸ್ಮಾತ್ ಏನಾನ ಜಾಗ ಸಾಕಾಗ್ಲಿಲ್ಲ ಅಂತಂದ್ರೆ ಇಲ್ಲೇ ಎಲ್ಲ ಕೆಳಗಡೆನೆ ರೆಡಿ ಮಾಡ್ಕೊಂಡ್ರೆ ಆಗ್ತತಿ. ಹಂಗೆಲ್ಲ ಏನಿಲ್ಲ, ಇಕ್ಕಟ್ಟು ಎಲ್ಲ ಎಂಥದ್ದು ಇಲ್ಲ. ಸಂದಕೈತೆ. ತಗೊಬರೋಕೆ ಹೋಗಿ ಸೀಲಗಳನ್ನ ನೀನು ಹೂವು ಎಲ್ಲ ತಗೊಬಂದು ಕೃಷ್ಣ ಬತ್ತ ನೀನೇನು ಎಲ್ಲ ಹಾಕ್ರಿ. ಓಯ್ ತಿಮ್ಮಣ್ಣ, ಪಾಸ್ಕೊಲಿಗೆ ಎಲ್ಲೆಲ್ಲಿ ಹುಡ್ಕಾಡೋದು ನಿನ್ಗೆ ಇಲ್ಲಿದ್ದಿ ಬಂದು? ಅಲ್ಲಿ ಮಂಟಪದಾಗ ಇರ್ತೀನಿ ಅಂತ ಹೇಳಿಲ್ವೇ ನಾನು? ನೀನು ಹೇಳಿದ್ದ ಗಲಾಟೆ ಬಳಿ ಕೇಳಿಸ್ಲಿಲ್ಲೇನಿಲ್ಲ. ನಾನು ಹಿಂಗೆ ಇಲ್ಲೆಲ್ಲ ನಿರ್ತಿಗೆನ ಅಂತ ಹಂಗೆ ಅಡ್ಡಾಡ್ಕೊಂಡು ಬಂದೆ. ಬಾರಪ್ಪ ಬಿರ್ಬಿರನ್ನೆಲ್ಲ ಹೊಂದಿಸ್ಕೊಂಡು ರೆಡಿ ಮಾಡ್ಕೊಂಡು ನನ್ನ ಮಂಟಪನ. ಇನ್ನೇನು ಹೆಣ್ಣು ಗಂಡು ಅಲ್ಲಿ ಕೂರಿಸ್ಕೊಪ್ತಾರೆ. ಇವಾಗ ಏನಿದ್ರು ಅಲ್ಲಿ ಅರ್ಶನ ಹಚ್ಚಿರಲ್ಲ, ಅದೇ ಜಾಗದಾಗೇನೆ ಹೆಣ್ಣು ಗಂಡು ಕೂರಿಸೋದು. ಶಾಸ್ತ್ರ ಏನಿದ್ರು ಅಷ್ಟೇ ಅಲ್ಲಿ. ಬೆಳಗ್ಗೆ ಮುಹೂರ್ತಕ್ಕೆ ನಾವು ಇಲ್ಲಿ ಹೊರಚಿಗೆ ರೆಡಿ ಮಾಡ್ಕೊಂಬನ. ಆಯ್ತು ಹೇಳ್ಕೊಡ್ರಿ, ಎಲ್ಲ ರೆಡಿ ಮಾಡ್ಕೊಂಬನ. ಏ ಪ್ರೇಮಿಳಿ, ಯಾತಾಗಿದ್ದೆ ನೀನು? ಏನು ಊರ್ ಗೋಡಾಗಿದ್ದೇನೇನೋ ನಾನು ಕೇಳೋದು ನೋಡು. ಅಲ್ಲ ಪುಟ್ಟಕ, ಹೆಣ್ಣು ಮುಂತಾಗಿ ಇರ್ಲಿಲ್ವಿ? ಅಲ್ವೇ ಹೆಣ್ಣು ಮುಂತ ಕೂಕೊಂಡು ಏನ್ ಮಾಡ್ತಿದ್ದೆ ನೀನು? ವೀಣಾ ಮೇನಿದ್ರೆ ಹೆಣ್ಣು ಮುಂತಾಗ ನೋಡ್ಕೊಂತಾಳೆ. ನೀನು ಎಲ್ಲ ಆಚೆ ಕಡೆ ಕೆಲಸ ನೋಡ್ಕೋಬೇಕು ನೀನು. ಪುಟ್ಟಕ ಕಾಪಿ ಕುಡ್ದೆ? ಊನೇ ಅಮ್ಮಯ್ಯ, ಬೀಕ್ಕಮ್ಮನ ನಾನು ಇವಾಗ ಹೋಗಿ ಅಡುಗೆ ಭಟ್ರು ಮಾಡ್ತಿದ್ರು, ಒಂದು ಈಟಂಗೆ ಕುಡ್ಕೊಂಬಂದು. ಇನ್ನು ಅಡುಗೆ ಮಾಡ್ತಾವ್ರಿ, ಇನ್ನ 1 ಗಂಟೆ ಆಗ್ತತ್ತಮ್ಮ ಅಡುಗೆ ಆಗಕ್ಕೆ. ಆಗ್ಲಿ ತಕಳೆ, ಪಾಪ ಇಷ್ಟೊಂದು ಜನಕ್ಕೆಲ್ಲ ಮಾಡೋದು ಬ್ಯಾಡ್ರಿ, ಮಾಡ್ತಾರ ತಕ. ಈ ಪುಟ್ಟಕ ಬಾಯಿಲಿ ಇನ್ನ ಹೆಣ್ಣು ಗಂಡು ಕುಡಿಸೋದು ಓದ್ತಾಗ್ತತಿ. ಇನ್ನ 2 ಗಂಟೆ ಟೈಮ್ ಐತೆ. ಇನ್ನ ಇವಾಗ 5 ಗಂಟೆ. ಬಾ, ಅಷ್ಟೊತ್ತಿಗೆ ದೇವಸ್ಥಾನ ಎಲ್ಲ ನೋಡ್ಕೊಂಬರೋಣ ಹೋಗಿ.
ಯಪ್ಪ ಭಗವಂತ ಏ ದೇವಸ್ಥಾನ ನೋಡಕ್ ಹೋದ್ರೆ ಒಸಿ ಐತೇನೆ ಇದು ಸ್ಯಾನೆ ಒತ್ತಾಗ್ತದ ಕಣಿ. ಏನು ಇಲ್ಲ ಬಾಪುಟಕ್ಕ ಸುಮ್ನೆ ಹಂಗೆ ದೇವಸ್ಥಾನಗಳ ಗೋಪುರ ಎಲ್ಲ ನೋಡ್ಕೊ ಬರೋಣ ಎಂತ ಸನಕವು ಎಂತ ಅದ್ ಯಾವ್ದೋ ಒಂದು ಇದ್ರ ಹಿಂದ್ಗಡೆ ಒಂದ್ ಐತೆ ಗೋಪುರ. ಮ್ಯಾಲ್ ನಿಡ್ಕೊಂಡು ನೋಡ್ತೀನಿ ಎಲ್ಲಾ ಗೋಪುರಗಳು ಕಾಣಿಸ್ತಾವಿ. ಎಂತೆಂತ ಚೆನ್ನಾಗವು ಎಂತ. ಏ ಬಾಪುಟಕ್ಕ ಒಂದ್ 5 ನಿಮಿಷ ಹಂಗ ಅಡ್ಡಾಡ್ಕೊಂಬರೋಣ ಹೋಗಿ. ಅಲ್ವೇ ಪ್ರೇಮಿಳಿ ನಿನ್ ಮಾತ್ ಕೇಳ್ಕಣಿ ಅನ್ ಬಂದಿದ್ದೀನಿ ಅಂತಂದ್ರೆ ಹಣೆ ನನ್ ಬೈತನ್ ಕಣಿ. ಅಯ್ಯ ನಾನು ಹಣೆ ಹೇಳ್ತೀನಿ ನಡಿ. ಏನಿಲ್ಲ ಬಾಪುಟಕ್ಕ ಎಲ್ಲ ಅವು ಪಾಡ್ಗವ್ ಕೆಲ್ಸಗಳು ಆಗ್ತಾವೆ, ಇನ್ನೇನಿಲ್ಲ ನಾವ್ ಮಾಡೋ ಕೆಲ್ಸ. ಬಾಪುಟಕ್ಕ ಯಾಕೆ ಅಂದ್ರೆ ಹೇಳ್ತೀನಿ ನೋಡು. ಇವಾಗ ಹೆಣ್ಣು ಗಂಡು ಕುಂಡ್ರಿಸ್ಬಿಟ್ಟು ಎದ್ದೊಳಿಸ್ತಾರೆ. ಇನ್ನೇನ್ ರಾತ್ರಿ ಎಲ್ಲ ದೇವಸ್ಥಾನ ನೋಡಕತ್ತ ನಾವು ಗೋಪುರಗಳ್ನ ಹೋಗಿ. ಇನ್ನ ಬೆಳಿಗ್ಗೆ ದಾಯ ಮುಹೂರ್ತ ಮುಗಿತಿದ್ದಂಗಲೇನೆ ಟಂಪನ ವಾಡ್ರಿ ಅಂತಾರು ಆಡಿಸ್ಬಿಡ್ತಾರೆ. ಇನ್ನು ನಾವು ದೇವಸ್ಥಾನ ಎಲ್ಲ ನೋಡಕ್ಕಾಗಲ್ಲ. ಹಂಗಾಗಿ ಇವಾಗಲೇ ಪುರ್ಸೊತ್ತಾಗಿದ್ದೀವಿ, ಇನ್ನ 2 ಗಂಟೆ ಟೈಮ್ ಐತಿ. ನಡಿ ಹೋಗಿ ನೋಡ್ಕೊಂಬರೋಣ. ಆಮೇಲೆ ತಿರ್ಗಿ ಯಾವತ್ತೋ ಏನೋ ಬರೋದು ನಂಜನಗೂಡಿಗೆ. ಏನೋ ಅಯ್ಯಪ್ಪನ ಆಶೀರ್ವಾದ ಸೋಬಿ ದಯೆಯಿಂದ ಮದುವೆ ದಯೆಯಿಂದ ಬಂದಿದೀವಿ ನಾವು ಇಲ್ಲಿವರೆಗೂ. ಹೂ ಕಣೆ, ನಾಳೆ ದಾರೆ ಮುಹೂರ್ತ ಮುಗಿತಿದ್ದಂಗಲ್ಲ ಹತ್ಲೆ ನೆಂಟ್ರೆಲ್ಲ ಹೋಗ್ತಾರೆ. ಉಳ್ಕೊಳೋರು ಆ ಊರಿನ ಜನ ಎಲ್ಲ ಇರ್ತಾರೆ. ಅವರು ದನಕರ ಬಿಟ್ಟು ಬಂದಿರೋರು ಆತ್ರವಾಗಿ ಹೊರಟು ಕೂಕೊಂಡ್ಬಿಡ್ತಾರೆ. ಹಂಗಾಗಿ ನಾವು ನಾಳೆ ನೋಡಕ್ಕಾಗಲ್ಲ. ಏನಿದ್ರಿ ಇವತ್ತೇ ನೋಡ್ಕೊಂಬರ ನಡೀರಿ ಹೋಗಿ. ಹೂ ನಡಿ ಪುಟ್ಟಕ್ಕ, ಏನ್ ಕೆಲಸ ಏನಿಲ್ಲ ಏನು ಅಂತ ಕೆಲಸ ಏನಿಲ್ಲ. ಹಣೆ ಯಾವ ನೋಡ್ಕೊಂತಾನೆ ನಡಿ. ಬಿಕ್ಕಮ್ಮ ಇಲ್ಲೇ ಇರ್ತಾರೆ, ವೀಣಮ್ ಇರ್ತಾಳೆ. ಇನ್ನೇನು ಶಾಸ್ತ್ರಗಳೆಲ್ಲ ಮುಗ್ತವೆ. ಹೆಣ್ಣ ಮುಂದೆ ಗಂಡುದು ಇನ್ನೇನು ಇಲ್ಲ. ಅವ್ರು ಸುಮ್ಮನೆ ರೆಡಿ ಆಗ್ಬಿಟ್ಟು ಕೂಕಂಬದ ಅಷ್ಟೇ. ಅಲ್ಲ ಅವ್ರು ಕೂಕೊಂಡು ಹೋಗಿ ಬರ್ಬೋದು. ಬರ್ರೆ ಹೋಗಿ ನೋಡ್ಕೊಂಬರೋಣ. ಏ ಸಿದ್ದಪ್ಪ ಇಲ್ಲೇ ಇರು ನೀನು. ಏನನ ಅಕಸ್ಮಾತ್ ಹೇಳ್ ಕಳ್ಸಿರೆ ಬಾ. ಇಲ್ಲೇ ಗೋಪುರಗಳು ಇಲ್ಲೇ ಇದ್ದಿದ್ದೇನೆ ನೋಡ್ತಾ ಇರ್ತೀವಿ. ಅಕಸ್ಮಾತ್ ಏನಾನ ಇದ್ರೆ ಕೂಗು ಬರ್ತೀವಿ. ಹ್ಞೂ ಆಯ್ತು ಹೋಗ್ಲಲ್ತಮ್ಮ. ಸಿದ್ದಪ್ಪ ನೀನು ಬರೋನೇನಿ. ಅಯ್ಯೋ ಇವಾಗ ತಾನೇ ಓಡಾಡ್ಕೊಂಬಂದು ಕಾಲೆಲ್ಲ ನೋಯ್ತಾವ್ ಪುಟ್ಟಕ್ಕ. ನೋಡ ಅಂತದ್ದೇನಿಲ್ಲ, ಬರೀ ಸುಮ್ಮನೆ ಎಲ್ಲ ಗೋಪುರಗಳೇ. ಅವಾಗಿನ ಕಾಲದಾಗೆಲ್ಲ ಕಿತ್ತವ್ರಲ್ಲ ಇವೆಲ್ಲ ದೇವಸ್ಥಾನಗಳು ಅಷ್ಟೇ, ಇನ್ನೇನು ಅಂತದ್ದೇನಿಲ್ಲ. ಆಗ್ಲೇ ಸಿದ್ದಪ್ಪಣಿಯ ಅದೇ ಒಂದು ಅಂದ ಚಂದ ಅಲ್ವೇ ನೋಡಕ್ಕೆ. ಹ್ಞೂ ಹೋಗಮ್ಮ ನೋಡೋಗ್ರಿ. ಏ ಬಾಪುಟ್ಟಕ್ಕ ನೀನು ಎಂತ ಸಂದಕೈತೆ. ನನ್ಗಂತೂ ನೀನ್ ಬಂದ್ರು ಅಷ್ಟೇ ಬರ್ದಿದ್ರು ಅಷ್ಟೇ. ಹೋಗ್ತೀನಿ ಬತ್ತೇ ಇಲ್ವೋ ಹೇಳು. ಅಯ್ಯಯ್ಯ ಏನು ತುದಿಗಾಲಾಗಿ ನಿಂತ್ಕೊಂತಾಳೆ. ಬ್ಯಾರೆ ಹೋಗಣ. ರಾಮ ಭಗವಂತ ಪುಟ್ಟಕ್ಕ ಇತ್ ನೋಡಿ ಈ ದೇವಸ್ಥಾನನ ಅಲ್ಲ ಕೆತ್ತಿರೋದ್ ನೋಡು. ಅಲ್ಲ ಏನ್ದ್ರಾಗಿ ಏನಕ್ಕೆ ಹೆಂಗಲ್ಲ ಹಿಂಗ್ ಮಾಡೋರ್ ಪುಟ್ಟಕ್ಕ. ನನಗಂತೂ ಒಂದಂತೂ ಅರ್ಥ ಆಗ್ತಿಲ್ಲಪ್ಪ. ಇದನ್ನೆಲ್ಲ ಏನಕ್ಕೆ ಮಾಡಿರಿ ಹಿಂಗೆ ಅಂತ. ತಾಳ್ಕೆಟ್ಟೊಳಗ್ ಬಂದು ನೋಡ್ಲಿ ಅಂತ. ನೀನೇನ್ ಪುಟ್ಟಕ್ಕ ಮತ್ತೆ ಕೇಳೋದ್ ನೋಡಿ ಏನಕ್ಕೆ ಮಾಡವ್ರಿ ಅಂತಂದ್ರೆ ದೇವಸ್ಥಾನ ಅಂದ್ಮೇಲೆ ಅವು ಮುಂದಿನ ಪೀಳಿಗೆಗಳಿಗೆಲ್ಲ ನೆನಪು ಇರೋದ್ ಬೇಡ್ವೇನಿ. ಅದಕ್ಕೆ ಅಂತ ಅಷ್ಟೊಂದೆಲ್ಲ ಮೈ ನೋಯಿಸ್ಕೊಂಡು ಕೈ ನೋಯಿಸ್ಕೊಂಡು ಹಿಂಗೆಲ್ಲ ಕೆತ್ತಿ. ಅಯ್ಯೋ ಭಗವಂತ ಪುಟ್ಟಕ್ಕ ನನಗಂತೂ ಪ್ರಮಾಣಿಸತ್ವಾಗೂ ಊರ್ಗ್ ಹೋಗಕ್ಕೆ ಮನ್ಸಿಲ್ಲ. ನೋಡಿ ಎಂತ ಚೆನ್ನಾಗವೆ ಗೋಪುರ. ಅಲ್ಲ ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡೋಣ. ಏನೇ ಸವಿತಿ ಇವಳು ಹಿಂಗ್ ಮಾತಾಡ್ತಾಳೆ. ಇವಳಿಗೇನ್ ತಲೆ ಸರಿ ಐತೆ ಇಲ್ವೇ. ಅಲ್ಲ ಪುಟ್ಟಕ್ಕ ನೋಡಿ ಎಂತ ಚೆನ್ನಾಗವೆ. ಅಲ್ಲ ನಮ್ಮೂರ್ ಕಡೆ ಇಂಥದ್ದೊಂದು ದೇವಸ್ಥಾನನೂ ಸಿಕ್ಕಲ್ಲ ನೋಡು. ನಮ್ಮ ಸೋಬಿ ಮದ್ವೆಗೆ ಇಲ್ಲಿವರೆಗೂ ಬಂದಿದ್ದೀವಲ್ಲ ಇವನ್ನೆಲ್ಲ ನೋಡಕ್ ಕಣ್ ತುಂಬಿಸ್ಕೊಳಕ್ಕೆ. ಯಪ್ಪ ನನಗಂತೂ ಬಹಳ ಸಂತೋಷ ಆಗ್ತೈತೆ ಪುಟ್ಟಕ್ಕ. ದೇವ್ರ ಸತ್ವಾಗ್ಲು ಈ ದೇವಸ್ಥಾನ ಇದೆಲ್ಲ ನಾನು ಬಂದು ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅಲ್ವೇ ನೋಡಕ್ಕೆ ಅಲ್ವೇನೆ ಬಂದಿರೋದು. ನೋಡಿ ಕಣ್ ತುಂಬ ನೋಡಿ ಎಷ್ಟು ಬೇಕೋ ಅಷ್ಟು. ಅಯ್ಯೋ ಪುಟ್ಟಕ್ಕ ಅವಳಿಗೆ ಅಪರೂಪಕ್ಕೆ ಬಂದವಳಲ್ವಾ, ಅದಕ್ಕೆ ಹಂಗ ಅನ್ನಿಸ್ತೈತಿ. ಅಲ್ವೇ ಸವಿತಮ್ಮ ನಿಮ್ಗೇನು ಅನ್ನಿಸ್ತಿಲ್ವೇನೆ ಇಂಥ ಚೆನ್ನಾಗಿರೋ ದೇವಸ್ಥಾನಕ್ಕೆ ಬಂದು? ಅನ್ನಿಸ್ತೈತಮ್ಮ. ಹಂಗಂತ ಏನ್ ಮಾಡಕತ್ತತಿ. ಅಯ್ಯೋ ನಡೀರತ್ತ ಹೋಗಿ ನಾನ್ ನಿಮ್ಗೆ ಹೇಳ್ತೀನಲ್ಲ. ಆದ್ರೂ ನಿಜನೇ ಕಣೆ ಪ್ರೇಮಿಳಮ್ಮ. ಚಂದ ಕಟ್ಟವ್ರೆ ಕಣೆ ದೇವಸ್ಥಾನ. ಬಾ ಪುಟ್ಟಕ್ಕ ಮುಂದಕ್ಕೆ ಹೋಗೋಣ ನೋಡೋಣ. ಪುಟ್ಟಕ್ಕ ದೇವ್ರ ಸತ್ವಾಗ್ಲು ನಾನಂತೂ ಊರ್ ಕಡೆಗೆ ಬರಲ್ಲ ಹೋಗತ್ತಾಗಿ. ನೋಡಿ ಎಂತ ಸಂದಕೈತಿ. ಅಲ್ಲ ನೋಡ್ಪುಟ್ಟಕ್ಕ ಒಂದೀಟನ ಕಸ ಇರೋದ್ ಬೇಡ್ವಿ. ನೋಡು ಹೆಂಗ್ ಅಚ್ಚುಕಟ್ಟಾಗಿಕ್ಕವ್ರಿ. ರಾಮ ಭಗವಂತ ಅದು ಇಷ್ಟು ದೊಡ್ಡ ದೇವಸ್ಥಾನನ ಒಂಚೂರು ಕಸ ಬೀಳ್ದಂಗೆ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮೇಂಟೈನ್ ಮಾಡ್ತಾವ್ರೆ ಅಂತಂದ್ರೆ ರಾಮ ಭಗವಂತ. ಕಣೆ ಪ್ರೇಮಿಳಿ ನೋಡಿ ಎಂತ ಚೆನ್ನಾಗೈತೆ. ಬರೀ ಹಂಗೆ ನೋಡ್ಕೊಂಡು ಮುಂದಕ್ಕೆ ಹೋಗೋಣ ಬಿರ್ಬಿರ್ನ. ಪುಟ್ಟಕ್ಕ ಅಲ್ಲೋಡು ಹಿಂದ್ಗಡೆ ಒಳ್ಳೆ ಮನೆ ತರನೇ ಐತೆ ಕಣ್ ಪುಟ್ಟಕ್ಕ. ಬಾ ಪುಟ್ಟಕ್ಕ ಒಳಗೆ ಹೋಗಿ ನೋಡೋಣ. ಎಲ್ಲೇ ಕಣಿ ಆ ಕಡೆಯಿಂದ ಹೋಗ್ಬೋದೇನ ಬಾ ನೋಡೋಣ. ಇತ್ಲು ಹೋಗ್ಬೋದು ಬಾರಿ. ಯಪ್ಪ ಎಲ್ಲ ಕಂಬಗಳೇ. ಆ ಕಂಬದಾಗ ಎಂತೆಂಥ ಡಿಸೈನ್ಗಳು ಗೊಂಬೆಗಳು. ಅವೆಲ್ಲ ಯಾರು ಪುಟ್ಟಕ್ಕ ಹಿಂಗ್ ಕೆತ್ಕೊಂಡ್ ಕೂಕೊಂಡವ್ರಲ್ಲ. ಯಾರ ನಿಮ್ಮ ವಂಶದವರೇ ಇರ್ಬೇಕು ನೋಡಿ. ಸುಮ್ಕಿರ್ ಪುಟ್ಟಕ್ಕ ತಮಾಸೆ ಮಾಡ್ಬೇಡ. ಹೊತ್ತಿಗೆ ಇವೆಲ್ಲ ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನಗಳು ಕಣೆ ಇವು. ಯಾರು ಎತ್ತಂಬದ್ ನನಗ್ ಗೊತ್ತಿ. ದೇವ್ರೆ ಪುಟ್ಟಕ್ಕ ಎಲ್ಲ ಓದ್ ಜನ್ಮದಾಗ ಇವಳೇ ಆಗಿದ್ಲೇನೋ. ಇವಳನ್ನೇ ಕೆತ್ತಲ್ ಕುಂಡ್ರಸವ್ರು ಈ ಜನ್ಮದಾಗ ಹಿಂಗ್ ಹುಟ್ಟ್ಯವಳೆ. ನೋಡಿ ಸವಿತಿ ಬೇಡ ನಿಂಗೆ. ಸ್ಯಾನೆ ಆಯ್ತು ಯಾಕ ನಿಂದು. ಕಣೆ ಓದ್ ಜನ್ಮದಾಗೆ ಓದ್ ಜನ್ಮದಾಗ ಎಲ್ಲ ನಾವು ಹುಟ್ಟಿರ್ತೀವಿ. ಸತ್ತು ತಿರುಗಿ ಇನ್ನೊಂದ್ಸರಿ ಹುಟ್ತೀವಿ. ಹಿಂದೆ ಏನಾಗಿದ್ವಿ ಎಂಬುದು ನಮಗೆ ಇವಾಗ ಗೊತ್ತಾಗಲ್ಲ ಅಷ್ಟೇನೆ. ಹಂಗಾದ್ರೆ ನೀನು ಇರ್ಬೋದಲ್ವೇ? ನಾನು ಇರ್ತೀನಿ, ನೀನು ಇರ್ತೀವಿ, ಪುಟ್ಟಕ್ಕನೂ ಇರ್ತೀವಿ, ಲಲಿತಮ್ಮನೂ ಇರ್ತಾರೆ, ಎಲ್ಲಾನು ಇರ್ತೀವಿ. ಈ ಜನ್ಮದಾಗೂ ಒಟ್ಟಿಗೆ ಸೇರಿದ್ವಿ ನಾವು ಅಷ್ಟೇ. ಹಂಗಂತೀಯಾ? ಮತ್ತೆ ಇನ್ನೇಂಗ ಅನ್ಕಂಡೆ? ಕಣೆ ಪ್ರೇಮಿಳಿ ಮನುಷ್ಯನಿಗೆ ಮಾತ್ರ ಸಾವಿರೋದು, ಆತ್ಮಕ್ಕಲ್ಲ. ಹಂಗಾದ್ರೆ ಮನುಷ್ಯ ಸತ್ಬಿಟ್ಟು ತಿರುಗುಟ್ತಾನೇನು ಪುಟ್ಟಕ್ಕ? ನಿಜಾನೇ ಅದು?
ಹೂ ಕಣಿ, ಅವೆಲ್ಲ ಪಾಪ ಕರ್ಮಗಳ ಮೇಲೆ ಹೋಗುತ್ತೆ. ನೀನು ಒಳ್ಳೆತನ ಮಾಡಿದ್ರೆ ದೇವ್ರು ಮತ್ತೆ ನಿನ್ನ ಮನುಷ್ಯ ಜನ್ಮಕ್ಕೆ ಹಾಕ್ತಾನೆ. ನೀನೇನ ಕೆಟ್ಟದ್ ಮಾಡಿದ್ಯಾ ಅಂತಂದ್ರೆ ಬೇರೆ ಜನ್ಮಕ್ಕೆ ಅಂದ್ರೆ ಬೇರೆ ಯಾವ್ದನ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿಸ್ತಾನೆ. ಅವಕ್ಕೆ ಅಲ್ಪಾಯಸ್ಸು. ಹೌದೇನ್ ಪುಟ್ಟಕ್ಕ? ಹಂಗಾರೆ ನಾನು ಹೋದ ಜನ್ಮದಾಗೆ ಒಳ್ಳೇದೇ ಮಾಡಿದ್ದೀನಲ್ವಾ, ಅದಕ್ಕೆ ಈ ಜನ್ಮದಾಗೂ ನನಗೆ ಮನುಷ್ಯನ ಜನ್ಮನೇ ಕೊಟ್ಟಿದ್ದಾನೆ ದೇವ್ರು. ಹ್ಞೂ ಕಣಿ, ಎಲ್ಲದಕ್ಕಿಂತ ಶ್ರೇಷ್ಠ ಜನ್ಮ ಬಂದು ಮನುಷ್ಯ ಜನ್ಮನೇ. ಏನಾರ ಪುಣ್ಯ ಮಾಡಿದ್ರೆ ಮಾತ್ರನೇ ದೇವ್ರು ಮನುಷ್ಯ ಜನ್ಮಕ್ಕೆ ಹಾಕೋದು. ಅದಕ್ಕೆ ಹೇಳೋದು ಒಳ್ಳೇದು ಮಾಡಬೇಕು ಅಂತ. ಹ್ಞೂ ಕಣೆ ಪ್ರೇಮಿಳಮ್ಮ, ಏನಾನ ನೀನು ಕೆಟ್ಟದ್ದು ಮಾಡಿದೆ ಅಂತ ಇಟ್ಕ, ಏನಿಲ್ಲ ನಿನಗೆ ಮುಂದಿನ ಜನ್ಮಕ್ಕೆ ಯಾವ್ದಾನ ಮೃಗ ಹುಟ್ಬಿಡ್ತೀನಿ ನೀನು. ಸುಮ್ಕಿರ ಸವಿತಮ್ಮ, ನನಗೇನು ಗೊತ್ತಾಗಲ್ಲ ಅಂತ ಯಾದ್ರಸ್ಬೇಡ ನನಗೆ. ಇಲ್ಲ ಕಣೆ ಪ್ರೇಮಿಳಿಗೆ, ನಿಜಾನೇ ಹೇಳ್ತಿರೋದು. ಪುಟಕ, ನನಗೆ ಇವ್ರ ಮಾತು ಮೇಲೆಲ್ಲ ನಂಬಿಕೆ ಇಲ್ಲ. ನಾನು ಮುಂದಿನ ಜನ್ಮದಾಗೂ ಮನುಷ್ಯಲಾಗೆ ಹುಟ್ಬೇಕು ಅಂದ್ರೆ ಒಳ್ಳೇದು ಏನು ಮಾಡ್ಬೇಕು ಹೇಳು? ಒಳ್ಳೇದಂದ್ರೆ ಇನ್ನೇನು ಒಳ್ಳೇದು ಮಾಡ್ತೀಯ? ನಿಯತ್ತಾಗಿರು ಅಷ್ಟೇ. ಯಾರಿಗೂ ಅನ್ಯಾಯ ಮಾಡ್ದಂಗೆ, ಮೋಸ ಮಾಡ್ದಂಗೆ, ದ್ರೋಹ ಮಾಡ್ದಂಗೆ, ನಂಬಿಕೆ ದ್ರೋಹ ಮಾಡ್ದಂಗೆ, ಯಾರ ಮನೇನೂ ಹಾಳು ಮಾಡ್ದಂಗೆ, ಒಳ್ಳೆತನದಾಗಿ ದೇವ್ರ ಮೆಚ್ಚೋ ಅಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗು ಅಷ್ಟೇ, ಇನ್ನೇನಿಲ್ಲ. ಮತ್ತೀಗ ನಾನು ಹಂಗೆ ಇದ್ದೀನಲ್ಲ ನನ್ನ ಪುಟಕ, ಬರೀ ಅಷ್ಟೇ ಇದ್ರೆ ಸಾಲದು ಕಣಿ. ರವಷ್ಟು ದಾನ ಧರ್ಮ ಮಾಡಬೇಕು, ಹೊಸ್ತವ್ರಿಗೆ ಅನ್ನ ಹಾಕ್ಬೇಕು, ಏನನ ಯಾರಿಗನ ಏನನ ಇಲ್ದಿದ್ದು ಕೇಳಿದ್ರೆ ಇದ್ರೆ ಕೊಡಬೇಕು. ಇಲ್ದೇ ಇರೋದ್ನೆಲ್ಲ ಏನು ಕೊಡು, ನಿನ್ನ ಹತ್ರ ಇರೋದ್ನೆಲ್ಲ ಮನೆ ಮಠ ಎಲ್ಲ ಮಾರಿ ಕೊಡು ಅಂತ ಅಲ್ಲ. ಏನಿದ್ರು ಒಂದು ಕೆರೆ ಅಂತ ಹೇಳ್ತಾರಲ್ಲ, ಕಂಜೂಸ್ ಬುದ್ಧಿ, ಅದನ್ನ ಬಿಟ್ಬಿಡ್ಬೇಕು. ನೀನು ಅರ್ಧ ತಿಂದು ಇನ್ನೊಬ್ರಿಗೆ ಯಾರನ್ನ ಇದ್ರೆ ಅವ್ರಿಗೆ ಅರ್ಧ ಕೊಡಬೇಕು. ಅದೇ ಒಳ್ಳೆತನ. ಪ್ರಮಾಸತ್ವಾಗು ನೀನು ಹೇಳೋದೇ ಸತ್ಯ ಕಣ್ಪುಟ್ಟಕ್ಕ. ಈಗಿನ ಕಾಲದಾಗ ಯಾರು ಇರ್ತಾರೆ ಹೇಳಂಗೆ? ಯಾಕಿರಲ್ವೇ? ಎಲ್ಲ ಇರ್ತಾರೆ, ಎಲ್ಲರಿಗೂ ಒಳ್ಳೆತನ ಇರ್ತತೆ, ಉಪಯೋಗಿಸ್ಕೊಂಬಲ್ಲ ಅಷ್ಟೇ. ಎಲ್ಲರಿಗೂ ಒಳ್ಳೆತನ ಇರುತ್ತೆ. ಏನಂದ್ರೆ ಇರೋವಷ್ಟು ಎಲ್ಲ ನನಗೆ ಬೇಕು, ನಾನು ಅನ್ನೋದು ಜಾಸ್ತಿ ಜನ ಅಷ್ಟೇ. ಆದ್ರೂ ಕಣ್ಪುಟ್ಟಕ್ಕ, ಮುಂದಿನ ಜನ್ಮ ಅಂತ ಏನಾನ ಇದ್ರೆ ನನಗೆ ಇಲ್ಲೇ ಹುಟ್ಬೇಕು ನಾನು. ಅದು ಯಾಕೆಂದ್ರೆ ನೋಡು, ದಿವಸ ಬೆಳಗ್ಗೆ ಇದ್ರೆ ಗಂಟೆ ನಾದ ಕೇಳ್ಬೋದು ಭಗವಂತಂದು. ದಿನ ಈ ಪ್ರಕೃತಿನ ನೋಡ್ಬೋದು. ನೋಡಿ, ಇಂಥ ಸೌಂದರ್ಯವಾದಂಥ ಸ್ಥಳ ಯಾರಿಗೆ ಸಿಗ್ತತೇಳಿ ಇಂಥ ಪುಣ್ಯ? ಇಲ್ಲಿ ಹುಟ್ಟಿರೋರೇ ಎಷ್ಟು ಪುಣ್ಯವಂತರು. ಇವನ್ನೆಲ್ಲ ಅನುಭವಿಸ್ಬೇಕು ಅನ್ಪುಟ್ಟಕ್ಕ. ನಾವು ನೋಡಿ ಎಲ್ಲೋ ಒಂದೊಳ್ಳೆಗಿದ್ದೀವಿ, ಒಂದು ದೇವಸ್ಥಾನ ಇಲ್ಲ, ಏನಿಲ್ಲ ಅಲ್ಲಿ. ಇದ್ರೂ ಇಂಥ ಎಲ್ಲ ಗೋಪುರಗಳಲ್ಲಿ ಎಲ್ಲವಿ ಅಲ್ಲೆಲ್ಲ ನೋಡಕ್ ನಮ್ಗೆ ಹೇಳು. ಒಳ್ಳೆ ಚಂದಕ್ಕಾಯ್ತು ಕಣೆ ಕತೆ ನಿಂದು. ಎಲ್ಲ ಕಡೆಗೂ ಬರೀ ಇವೇ ಇದ್ರೆ ಆಗ್ತದ ಕತೆ? ಹಿಂಗೆಲ್ಲ ದೂರ ಪರ ಇದ್ರೇನೆ ನೋಡೋರ್ಗು ಚಂದ, ಇವಕ್ಕೂ ಒಂದು ಅರ್ಥ ಇರ್ತದೆ. ಕಣ್ಪುಟ್ಟಕ್ಕ, ಏನೋ ಮನ್ಸಿಗೆ ಒಂಥರ ಆನಂದ ಆಗೋಗ್ಬಿಡ್ತು ನನಗೆ. ಎಷ್ಟು ಚೆನ್ನಾಗಿ ನೀಟಾಗಿ ಇಕ್ಕೊಂಡವ್ರು ನೋಡ್ಪುಟ್ಟಕ್ಕ. ನಮ್ಮೂರಾಗೆಲ್ಲ ಹಿಂಗೆ ಇಕ್ಕಂಬೋದೇ ಇಲ್ಲ. ಎಷ್ಟೇ ಆಗ್ಲಿ ದೊಡ್ಡ ದೇವಸ್ಥಾನ ಕಣಿ. ಇಡೀ ಕರ್ನಾಟಕಕ್ಕೆ ಎಲ್ಲ ಫೇಮಸ್ ಆಗಿರ್ತವೆ. ಅಚ್ಚುಕಟ್ಟಾಗಿ ಇಕ್ಕೊಂಡ್ಲಿಲ್ಲ ಅಂದ್ರೆ ಪುಟ್ಟಕ್ಕ, ಚಾಪೆ ಬಿಸಿಟು ದಿಂಬು ಎಲ್ಲ ತಗೊಬಂದಿದ್ದೀನಿ ನಾನೇನ. ರಾತ್ರಿಗೆ ಬಂದಿಲ್ಲ ಮನೆ ಕಣನ್ ಪುಟ್ಟಕ್ಕ. ಚಂದಾಗೈತೆ ನೋಡಿ, ಎಂತ ಚೆನ್ನಾಗೈತೆ ಹಾಸ್ಕೊಂಡ್ ಮನಿಕಮಕ್ಕೆ. ಬಾರಿ, ಇನ್ನ ಚೆನ್ನಾಗಿರೋ ಜಾಗ ಎಲ್ಲ ಇರ್ತಾವ ಅಲ್ಲೇ ಮನಿಕಮನ. ಯಪ್ಪ ಭಗವಂತ, ಒಂದ್ ರಾತ್ರಿ ಇಲ್ಲಿ ಮನಿಕತೀವಲ್ಲ ನಾವೇ ಪುಣ್ಯವಂತರು ಕಣ್ಪುಟ್ಟಕ್ಕ. ಆದ್ರೂ ಅವಾಗಿನ ಕಾಲದಾಗ ಈ ಕಂಬಗಳೆಲ್ಲ ಹೆಂಗ್ ನಿಲ್ಸರೆ ಪ್ರಮಿಳಿ ಅಲ್ವೇ? ಇಟ್ಟಿರ್ತಪ್ಪ ಕಂಬಗಳು ಇಕ್ಕಿ ಅದ್ರ ಮ್ಯಾಲೆಲ್ಲ ಚಿತ್ತಾರ ಬರೆದು ಗೊಂಬೆಗಳನ್ನೆಲ್ಲ ಎಲ್ಲಿ ನೋಡಿರು ನಂದಿನೇ ಕಾಣಿಸ್ತಾನಮ್ಮ. ಎಷ್ಟೇ ಆಗ್ಲಿ ನಂಜುಂಡೇಶ್ವರ ಸ್ವಾಮಿ ಅಲ್ವೇ? ಅಲ್ಲಿ ನೋಡಿ ಪ್ರೇಮಿಳಿ, ಅಮ್ಮೆ ಆಲ್ಗಡೆನೂ ಬಿಟ್ಟಿಲ್ವಲ್ಲಿ, ಅಮ್ಮೆ ಆಲ್ಗಡೆಗೂ ಡಿಸೈನ್ ಮಾಡೋರಲ್ಲಿ. ರಾಮ ಭಗವಂತ ಅವನ್ನೆಲ್ಲ ಎಷ್ಟು ವರ್ಷದಿಂದ ಕೆತ್ತಿ ಇವನ್ನೆಲ್ಲ ಮಾಡಿರ್ಬೇಡ ಈ ಕಂಬಗಳ ಮೇಲೆಲ್ಲ. ಅವ್ರಿಗೆಲ್ಲ ಎಷ್ಟು ಕೃತಜ್ಞತೆ ಹೇಳಿರು ಸಾಲದು ಕಣ್ಪುಟ್ಟಕ್ಕ. ನಮ್ಮ ಜನ್ಮ ಎಲ್ಲ ಸೌದ್ರು ನಾವಿಂಥದ್ದೊಂದು ಕಲೆ ಕಲ್ತಿದ್ದೀವ ಹೇಳು. ನಾವೇನು ಕೊಟ್ಟಿದ್ದೀವಿ ಸುಮ್ಮನೆ ಮಾಡ್ಕೊಂಡು ಉಣ್ಕೊಂಡು ತಿನ್ಬೇಕಷ್ಟೇ. ನೋಡಿ ಇಂಥವೆಲ್ಲ ಸಾಧನೆ ಮಾಡಿ ಬಿಟ್ಟೋಗೋರು ನಮಗೆ ಅಂತ. ನೋಡು, ನಿಜ ಕಣೆ ಪ್ರೇಮಿಡಿ. ಅಲ್ಲ, ಒಂದು ಕಲ್ಲನ್ನ ಹಿಂಗೆ ಶಿಲೆಯಾಗಿ ನಿಲ್ಸ್ತಾರಲ್ಲ ಈ ಥರ ಮಾಡಿ, ಅವ್ರು ನಿಜವಾಗ್ಲೂ ದೇವ್ರೆ ಕಣೆ. ಅಲ್ಲ ಕಣ್ಪುಟ್ಟಕ್ಕ, ಬರೀ ಇಷ್ಟಕ್ಕೆ ಹಿಂಗೆ ಅಂತಿದ್ದೀರಲ್ಲ ನೀವು ನಂಜನಗೂಡು ದೇವಸ್ಥಾನ ಇಷ್ಟಕ್ಕೆ ಹಿಂಗೆ ಅನ್ಬೇಕಾದ್ರೆ ನೀನು ಹಳೇಬೀಡು ಬೇಲೂರು ಎಲ್ಲ ಹೋಗ್ಬಿಟ್ರೆ ಇನ್ನು ಯಾವ ಪಟ್ಟಿ ಹೇಳ್ಬೇಡ ನೀನು. ಅಂತಂಥ ದೇವಸ್ಥಾನಗಳು ಅವು ಕಣ್ಪುಟ್ಟಕ್ಕ, ಗೋಪುರಗಳು. ಇಂಥವು ಸಾವಿರಾರು ದೇವಸ್ಥಾನಗಳು ಮಾಡವ್ರಿ ಅವಾಗಿನ ಕಾಲದವರು. ಎಲ್ಲ ಕೆತ್ತನೆಗಳನ್ನ ಮಾಡಿ ದೇವಸ್ಥಾನಗಳನ್ನ ಮಾಡಿ ಬಿಟ್ಟವ್ರು ಅವಾಗ್ಲವರು. ನಮಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಿರೋ ಜಾಗಗಳು ಅಂದರೆ ಹಿಂಗೆ ನೋಡಕ್ಕೆ ಬರ್ತೀವಿ, ಗೊತ್ತಿಲ್ದಿರೋ ಇನ್ನ ಸಾವಿರಾರು ಇರ್ತವೆ. ಕಣೆ, ನಮ್ಮ ಕೃಷ್ಣಾಂಗ ಅಂತ ಹೇಳ್ತಿದ್ದ ಹಳೇಬೀಡು ಬೇಲೂರು ಬೋಲ್ಸಂಡಕೈತೆ ಹಂಪೆ ಅವೆಲ್ಲ ಅಂತಾನ. ಯಾವಾಗನ ಒಂದ್ಕಿತ ಹೋಗ್ಬೇಕಣೆ. ಮದುವೆ ಎಲ್ಲ ಮುಗಿಲಿ ತಗಪುಟ್ಟಕ್ಕ, ಹೋಗೋಣ ಎಲ್ಲಾರು ಒಂದ್ಸರಿ. ಕಣ್ರಿ, ಸಾಯೋದ್ರೊಳಗ ಒಂದ್ಕಿತ ಹೋಗಿ ಎಲ್ಲ ನೋಡ್ಕೊಂಡು ಸಾಯ್ಬೇಕತ್ತೆ. ಸುಮ್ಮನೆ ಏನಕ್ಕೆ ಹುಟ್ಟಿದ್ಮೇಲೆಲ್ಲ ನೋಡ್ಬೇಕು. ಪುಟ್ಟಕ್ಕ, ಹೋಗವಾಗ ನಾನು ಕರ್ಕೊಂಡೋಗಿ ಬಿಟ್ಟೋಗ್ಬೇಡ. ಪ್ರಮಾಸತ್ವಾಗು ನಾನು ಬಿಟ್ಟೋದ್ರೆ ನೋಡಿ ನಾನು ಮಾತಾಡ್ಸಲ್ಲ ನಿನ್ನ. ಬಾರಿ, ಇನ್ನ ಹೋಗೋದಿನ್ನ ಯಾವಾಗ್ಲೂ ಬಿಟ್ಟೋಗಕ್ಕಾಗ್ತದ?
ಅಮ್ಮ ಬರ್ರಮ್ಮಯ್ಯ ಬಿರಿ ನಿಲ್ಲೇ ನಿಂತ್ಕೊಂಡ್ರಿ ಗೊತ್ತಾಗೋಯ್ತು ಅಲ್ಲೆಲ್ಲ ಹುಡಿಕೊಂಬಂದೆ ನಿಮ್ಗೆ. ಯಾಕಪ್ಪ ಸಿದ್ದಪ್ಪ ಅಣೆ ಕರಿತಾವಣಿ. ಬಾ ಪುಟ್ಟಕ್ಕ ಅವೇನೇನೆ ಎಲ್ಲ ಮಂಟಪ ಎಲ್ಲ ರೆಡಿ ಆಗೈತೆ ಅವ್ ಯಾತತ್ರ ಅವೆಲ್ಲ ಕೊಡ್ಬೇಕಂತ ಬರೀ ಬಿರಿನ. ಮುಂದೆ ನಡಿ ಬಂದ್ರೆ 5 ನಿಮಿಷ ಬಂದೆ. ಆಮೇಲೆ ಸವಿತಿ ಪ್ರಿಮಿಳಿ ಬರ್ರೆ ಬಿರಿ ನಾನೇ ಬೋಯ್ತೇನೆ ನೋಡ್ದೇನೆ ಪ್ರಿಮಿಳಿ ಎಲ್ಲ ಹೂ ಕಣ್ಪುಟ್ಟಕ್ಕ ಎಲ್ಲ ನೋಡಿದ್ವಿ ನಡಿ ಸಾಕು. ಹಳೆ ಬಿಡು ಬೇಲೂರು ಹಂಪಿಗೆಲ್ಲ ಹೋದಾಗ ನೋಡಿವಂತೆ ನಡಿ ಪ್ರೇಮಿಳಮ್ಮ. ಇನ್ನ ಚೆನ್ನಾಗಿರ್ತಾವಲ್ಲೆಲ್ಲ ಜಾಗನು. ಇನ್ನೇನು ಎಷ್ಟು ನೋಡಿರೋ ಅಷ್ಟೇ ಬರೀ ಕಂಬಗಳು ಈಗ ಹಿಂಗ್ ಗೋಪುರಗಳು ಇರೋದೆಲ್ಲ. ಆದ್ರೂ ಅವನ್ ನೋಡೋದೇ ಒಂದ್ ಖುಷಿ ಕಣೆ ನನಗೆ. ಪ್ರೇಮಿಳಮ್ಮ ಬಿರಿ ಹೋಗಿ ಆ ತಟ್ಟೆಗಳಿದ್ವಲ್ಲ ಒಂದ್ 5 ಅವು ತಕೊಬಂದ್ ಕೊಡು. ಅದ್ರಕ್ಕೆಲ್ಲ ಹಣ್ಣು ಹಂಪಲು ಎಲ್ಲ ಜೋಡ್ ಸಿಗ್ತೀನಿ. ಆಮೇಲೆ 2 ಹೇಳ್ಬಿಟ್ಟಕ್ಕ ಬೆಳಗ್ಗೆ ಮರ್ತೀಯೋ? ಹ್ಞೂ ಇಲ್ಲೇ ಸಿಗ್ತಾವಂತೇಳಿ ತರ್ಸನಿ. ಹೆಂಗನ ಅಲ್ಲಿ ಕೃಷ್ಣ ಮರ್ತಿರ್ತಾನು ಕೆಲ್ಸದಾಗಿ. ಸೋಬಿ ನಾಳೆ ಮದ್ವೆ ಮಂಟಪ ಯಾವ್ದು ಅಂತ ನೋಡ್ದಾ? ಇಲ್ಲ ಅಕ್ಕ ಗೊತ್ತಿಲ್ಲ. ಗೊತ್ತು ಬಿಡಿ ಅಕ್ಕ ಇದೇ ಮಂಟಪ ಅಂತ ಮಾವ ಹೇಳ್ತಾ ಇದ್ರು ಅವಾಗ್ಲೇ. ನೋಡು ಜಯಕುಮಾರ ತಿಳ್ಕೊಂಡಿದ್ದಾನೆ, ನಿನ್ಗೆ ಗೊತ್ತಿಲ್ಲ. ಅಕ್ಕ ನಿಜವಾಗ್ಲೂ ಈ ಮಂಟಪದಲ್ಲಿ ಮದ್ವೆ ಮಾಡ್ತಾರಾ? ಅಯ್ಯೋ ನೀನು ಯಾಕೆ ಏನಾಗಿದೆ? ಚೆನ್ನಾಗಿದೆಯಲ್ಲ. ಹೌದಾ ನಾನೆಲ್ಲೋ ಅರ್ಶನ ಹಚ್ಚಿದ್ರಲ್ವಾ ಅಲ್ಲೇ ಮದ್ವೆನೋ ಅಂತ ಅನ್ಕೊಂಡೆ. ಇಲ್ಲ ಕಣೆ ಅಲ್ಲೇನ್ ಮಾಡಲ್ಲ, ಮಾವನೇ ಇಲ್ಲೇ ಮಂಟಪದಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಹೌದಾ ಮತ್ತೆ ಡೆಕೋರೇಷನ್ ಏನು ಮಾಡಿಲ್ವಲ್ಲಕ್ಕ? ಆಮೇಲೆ ಶೋಭಾ ಇನ್ನ ನಾಳಿಗೆ ಮದ್ವೆ ಈಗಲೇ ಡೆಕೋರೇಷನ್ ಮಾಡ್ತಾರೆ. ರಾತ್ರಿಗೆ ಮಾಡ್ಕೊಂತೀವಿ ತಗೋನಾಗು ಎಲ್ಲ ನಿಮ್ದೆಲ್ಲ ಕೂಕಣ್ಣದು ವಾಸ್ಕೆ ಪಸ್ಕೆ ಎಲ್ಲ ಆಗ್ಬಿಡ್ಲಿ. ಫೋಟೋ ತೆಗಿಸ್ಕೊಂಬಲಿ. ಸರಿ ಬಾಬಾ ಆಯ್ತು, ಚೆನ್ನಾಗಿ ಡೆಕೋರೇಷನ್ ಮಾಡಿ. ಹ್ಞೂ ಆಯ್ತು ಬಿಡವ. ನಿಮ್ಮ ಯಜಮಾನಪ್ಪ ಹೆಂಗೆ ಹೇಳ್ತಾನೆ ಹಂಗೆ ಮಾಡೋದು. ಅಯ್ಯೋ ಅಣ್ಣ ನನ್ನೇನು ಕೇಳಬೇಡಿ, ನಿಜವಾಗ್ಲೂ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಮದುವೆನೂ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀರಾ, ಮಂಟಪನೂ ಚೆನ್ನಾಗಿ ರೆಡಿ ಮಾಡ್ತೀರಾ ನೀವೇನೆ. ನಾನಿನ್ನೇನು ಹೇಳೋದು. ಇರಲಿ ಬಿಡು ಜೈ, ಮದುವೆ ಆಗ್ತಾರೆ ಅದು ನೀವಲ್ವಾ. ನಿನಗೆ ಹೆಂಗೆ ಇಷ್ಟವನ್ನೋ ಹಂಗೆ ಹೇಳು, ಹಂಗೆ ರೆಡಿ ಮಾಡೋಣ. ಸರಿ ಶೋಭಾ ಜೈ ಇಬ್ರು ಬರ್ರಿ, ಕಾಫಿ ರೆಡಿ ಇದೆ, ಹೋಗಿ ಕುಡಿಯೋರಂತೆ. ಅಕ್ಕ ಯಾಕೋ ಸ್ವಲ್ಪ ತಲೆ ನೋಯ್ತಾ ಇದೆ, ಕಾಫಿ ಕುಡಿಬೇಕು. ಕಾಫಿ ಗಿಫಿ ಎಲ್ಲ ಏನು ಬೇಡ ಕಣವ. ಒಂದಿಷ್ಟು ಹಾಲಿಗೆ ಒಂದಿಷ್ಟು ಶುಂಠಿ ಹಾಕೊಂಡು ಒಂದೀಟ್ ಸಕ್ಕರೆ ಜೀರಿಗೆ ಹಾಕಿ ಕಾಯಿಸಿ ಕೊಡು ಅಂತ ಹೇಳೋಗು ಭಟ್ರಿಗೆ. ವೀಣಾ ಕಾಯಿಸ್ಕೊಡ್ತಾರೆ. ಸರಿ ಇಲ್ಲೇ ಇರು, ನಾನೇ ತಗೊಂಡ್ಬರ್ತೀನಿ. ಬಾ ವೀಣಾ, ಒಂಚೂರು ಕೆಲಸ ಐತೆ ಅಲ್ಲಿ. ಅಕ್ಕ ಮತ್ತೆ ಇನ್ನು ಯಾವಾಗ ಶಾಸ್ತ್ರಗಳೆಲ್ಲ ಶುರುವಾಗೋದು? ಇನ್ನೇನಿಲ್ಲ ಕಣೆ, ಶಾಸ್ತ್ರ ಎಲ್ಲ ಮುಗ್ದೈತೆ. ಏನಿದು ಹೆಣ್ಣು ಗಂಡು ಕೂರಿಸಿ ಎದ್ದೋಡ್ಸೋದು ಅಷ್ಟೇ. ಒಂದು ಅರ್ಧ ಗಂಟೆ ಫೋಟೋಗಳು ತೆಗಿಸ್ಕೊಂಡ್ಲಿ ಅಂತ ಅಷ್ಟೇನೆ. ಇಂದು ರಾತ್ರಿ ಎಲ್ಲ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಮುಹೂರ್ತ ಮುಗಿಸ್ಕೊಂಡು ಹೊರಡೋದು ಅಷ್ಟೇ. ಸರಿ ಅಕ್ಕ ಆಯ್ತು. ವಾವ್ ಶೋಭಾ, ನಾಳೆ ಇಷ್ಟೊತ್ತಿಗೆ ಅಂತೂ ಇಂತೂ ನಮ್ಮಿಬ್ರು ಮದುವೆ ಆಗೋಗಿರುತ್ತೆ ಕಣೆ. ಜೈ ನಂಗೆ ತುಂಬಾ ಭಯ ಆಗ್ತಾ ಇದೆ. ಏನಕ್ಕೆ? ಮದ್ವೆ ಅಂದ್ರೆ ಯಾರಿಗ್ ತಾನೇ ಭಯ ಇರಲ್ಲ ಹೇಳು. ಏನೋ ನಾನು ಇಲ್ಲ ಅಂದ್ರೆ ಎದ್ರುಕೊಬೇಕಪ್ಪ, ನಾನು ನಿನ್ ಜೊತೆನೇ ಇರ್ತೀನಲ್ವಾ. ಆದ್ರೂ ಒಂದ್ ಕಡೆ ಖುಷಿನೂ ಇದೆ ಜೈ. ಏನಕ್ಕೆ ನಮ್ಮ ಮೇಡಮ್ ಅವ್ರಿಗೆ ಖುಷಿ? ನಾಳೆಯಿಂದ ನಾನು ನಿಮ್ಮನೇಲಿ ಇರ್ಬೋದಲ್ವಾ, ಅದಕ್ಕೆ. ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಮನೆ ಬಿಟ್ಟು ಬರೋಕೆ ನಿನ್ಗೆ ಅಷ್ಟೊಂದು ಖುಷಿನಾ? ಆತರ ಅಲ್ಲ ಜೈ, ಇಷ್ಟ ದಿವಸ ನಿನ್ ಜೊತೆ ಇರ್ತಾ ಇರಲ್ಲ, ಇನ್ ಮುಂದೆ ನಿನ್ ಜೊತೆನೇ ಇರ್ಬೋದಲ್ವಾ ನಿಮ್ಮ ಮನೇಲಿ ಅಂತ ಅಷ್ಟೇ. ಅಂತೂ ಇಂತೂ ನಮ್ಮ ಹುಡುಗಿ ನನ್ನ ಜೊತೆಗೆ ಬರೋಕ್ ರೆಡಿ ಆಗಿದ್ದಾಳೆ. ಮತ್ತೆ ನಿಜವಾಗ್ಲೂ ಶೋಭಾ, ಅವಾಗ್ಲೇ ಅರ್ಶಿನ ಶಾಸ್ತ್ರದಲ್ಲಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸ್ತಾ ಇದ್ದೆ ಗೊತ್ತಾ. ನನ್ಗಂತೂ ಸಖತ್ ಇಷ್ಟ ಆದೆ. ನೀನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನಾಳೆ ಮುಹೂರ್ತದಲ್ಲಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತೀಯ ಬಿಡು. ನಿಮ್ಮ ಅಕ್ಕ ಚೆನ್ನಾಗಿ ರೆಡಿ ಮಾಡ್ತಾರೆ ಕಣೆ ನಿನಗೆ. ಹೌದಾ, ನಿನಗೆ ಇಷ್ಟ ಆದ್ರೆ ಸಾಕು ನನ್ಗೆ. ಆಮೇಲೆ ಇವತ್ತು ನೈಟ್ ಎಲ್ಲ ಇಲ್ಲೇ ಸ್ಟೇ ಆಗ್ಬೇಕು ಕಣೆ. ಜೈ, ನನ್ಗೂ ಅದೇ ಖುಷಿ ಇರೋದು ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಆದ್ರೆ ನೀನ್ ನನಗ್ ಸಿಗ್ತೀಯೋ ಇಲ್ವೋ ಇವತ್ತಾ? ನಾವೆಲ್ಲ ಹೋಗ್ತೀವಿ, ಎಲ್ರ ಜೊತೆಲೇ ಇರ್ತೀವಲ್ವಾ ಜೈ. ಜೊತೆಲೇ ಇರ್ತೀವಿ, ಆದ್ರೂ ಹೆಣ್ಣು ಗಂಡು ಮಾತಾಡೋಕು ಬಿಡಲ್ವಲ್ಲ ಇವರು, ಅದಕ್ಕೆ. ಹಾಗೆಲ್ಲ ಏನು ಇಲ್ಲ, ಮಾತಾಡ್ಬೋದು. ಆಗಲ್ಲ ಕಣೆ, ಬೆಳಗ್ಗೆಗೆ ಮುಹೂರ್ತ ಇದೆ, ಬೇಗ ಎದ್ದೊಳ್ಬೇಕು, ಬೇಗ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನ್ಗಿಸ್ಬಿಡ್ತಾರೆ. ಪರವಾಗಿಲ್ಲ ಬಿಡು ಜೈ, ಯಾಕಂದ್ರೆ ನಮ್ಗೂನು ಅಲ್ಲಿ ಕುತ್ಕೊಂಡು ಮತ್ತೆ ನಿಂತ್ಕೊಂಡು ಎಲ್ಲ ಟಯರ್ಡ್ ಆಗಿರ್ತೈತಲ್ವಾ, ಬೇಗ ಮಲ್ಕೊಂಡ್ಬಿಡೋಣ. ಮತ್ತೆ ನಾಳೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಹೌದು, ನಮ್ಮ ಬಂಗಾರಿಗೆ ಚೆನ್ನಾಗಿ ನಿದ್ದೆ ಆದ್ರೇನೆ ಅವಳು ಚೆನ್ನಾಗಿ ಕಾಣಿಸೋದು. ಇದಕ್ಕೇನು ಕಮ್ಮಿ ಇಲ್ಲ ನೀನು. ಕಣೆ, ನಿಜಾನೇ ಹೇಳ್ತಿರೋದು ನಾನು. ಆಮೇಲೆ ಈ ಡ್ರೆಸ್ ಕೂಡ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ. ನಿಜವಾಗ್ಲೂ? ನಿಜ ಕಣೆ, ನಾನೇನಕ್ಕೆ ಸುಳ್ಳು ಹೇಳಿ. ಅಂತೂ ಇಂತೂ ನಾಳೆ ನಮ್ಮ ಮನೆಗೆ ಬರ್ತಾ ಇದೆಯಾ. ನಿಜವಾಗ್ಲೂ ಶೋಭಾ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಜೈ, ಮದ್ವೆ ಆದ್ಮೇಲೆ ಯಾವತ್ತಾದ್ರೂ ಇನ್ನೊಂದ್ಸರಿ ಇಲ್ಲಿ ಕರ್ಕೊಂಬ ದೇವಸ್ಥಾನಕ್ಕೆ. ಅಯ್ಯೋ, ನಿನ್ನ ಕೇಳ್ಬೇಕು, ಅದನ್ನ ನಿಜವಾಗ್ಲೂ ಕರ್ಕೊಂಡ್ಬರ್ತೀನಿ. ಸರಿ, ಅತ್ತೆ ಮಾವ ಎಲ್ಲ ಬರ್ತಾ ಇದಾರೆ ಮಂಟಪ ರೆಡಿ ಮಾಡೋದಕ್ಕೆ. ಸರಿ ಶೋಭಾ, ಬಾ ಆ ಕಡೆ ಹೋಗೋಣ. ಅಷ್ಟನ್ನ ಹಚ್ಕೊಂಡು ಹಂಗೆಲ್ಲ ಓಡಾಡ್ಬಾರ್ದು ಅಂತ ಹೇಳಿದಾರಲ್ವಾ, ಇಲ್ಲೇ ಎಲ್ಲಾದ್ರೂ ಕುತ್ಕೊಬೇಕು ನಾವು ಅಷ್ಟೇ, ಬೇರೆ ಕಡೆ ಹೋಗ್ಬಾರ್ದು. ಏನೂ ಆಗಲ್ಲ ಕಣೆ, ಇದೆ ದೇವಸ್ಥಾನ. ಏನಾದ್ರೂ ಆಗ್ಲಿಯಪ್ಪ, ಇಲ್ಲೇ ಕುತ್ಕೊಳ್ಳೋಣ, ಬೇರೆ ಕಡೆ ಎಲ್ಲೂ ಹೋಗೋದ್ ಬೇಡ. ಬಿಕ್ಕಮ್ಮ, ಮಂಟಪ ಎಲ್ಲ ರೆಡಿ ಐತೆ. ಇನ್ನೇನಿದ್ರು ಎಲ್ಲ ಏತಾತ್ರವೆಲ್ಲ ತಗೊಬಂದಿಕ್ಕದೇನೆ ಇಲ್ಲಿ ಸಾಮಾನುಗಳು, ತಟ್ಟೆಗಳು, ದೀಪಲೆ ಕಂಬ, ಹಸೆಮಣೆ, ಕಳಸ ಎಲ್ಲ ತಗೊಂಬಂದು ರೆಡಿ ಮಾಡ್ರಿ. ಆಮೇಲೆ ಬಿಕ್ಕಿ ಅಮ್ಮ, ಜಯಕುಮಾರ್ಗೆ ಒಂದ್ ಜೊತೆ ಬಟ್ಟೆ ತಗೊಬಂದಿದ್ವಿ, ಆಮೇಲೆ ಒಂದ್ ಜೊತೆ ಚಪ್ಪಲಿ ಇದ್ವು. ಅವೆಲ್ಲ ಯಾವಾಗ ಕೊಡೋದು? ಈಗಲೇ ಕೊಡೋಣ, ಬೆಳಗ್ಗೆ ಕೊಡೋಣ? ಬೆಳಗ್ಗೆಗೆ ಕುಡಿಯೋರಂತೆ ಬಿಡ್ರಿ. ಇನ್ನೇನು ಬೆಳಗಿನ ಜಾವಕ್ಕೆ ಒಂದು 5 ಗಂಟೆಗೆ ಎದ್ದು ಕೊಟ್ರು ಆಯ್ತು, ಅವ್ರಿಗೆ ಸ್ನಾನ ಮಾಡ್ಕೊಂಡು ಹಾಕೊಂತಾನೆ. ಆಯ್ತು ಹೇಳಿ ಬಿಕ್ಕಿ ಅಮ್ಮ. ಆಮೇಲೆ ನೀವೇನೇ ಇದು ಮಾಡಬೇಕು, ಇದು ಅತ್ತೆ ಮಾವ ಇಬ್ರು ಕಾಲು ತೊಳೆದು ಜಯಕುಮಾರ್ಗೆ ಚಪ್ಪಲಿ ಆಮೇಲೆ ಕೈಗೆ ವಾಚು ಎಲ್ಲ ಹಾಕ್ರಿ. ಆಯ್ತು ಹೇಳಿ ಬಿಕ್ಕಮ್ಮ.
ನಮಸ್ಕಾರ ಸ್ನೇಹಿತರೆ, ನೋಡ್ರಿ ಇದೇನೆ ಜಯಕುಮಾರ್ ಮತ್ತೆ ಶೋಭಾದು ಮಂಟಪ ಬಂದು ಸೊ ಇನ್ನೂ ಚೆನ್ನಾಗಿ ನಾಳೆ ರೆಡಿ ಆಗುತ್ತೆ. ಇದು ಅಂದರೆ ರೆಡಿ ಅಂದರೆ ಮದುವೆ ಮಂಟಪ ಥರನೇ ಇರುತ್ತೆ. ಸಿಂಪಲ್ ಆಗಿ ಇದನ್ನು ತೊಗೊಂಡಿದ್ದೀನಿ. ಹೆಣ್ಣು ಗಂಡು ಕೂತ್ಕೊಂಡಾದ್ಮೇಲೆ ಎಲ್ಲ ಚೆನ್ನಾಗಿರುತ್ತೆ. ಮುಂದ್ಗಡೆ ಅಷ್ಟೊಂದೆಲ್ಲ ಸ್ಪೇಸ್ ನನಗೆ ಸಿಗಲಿಲ್ಲ, ಹಾಗಾಗಿ ಇರೋದ್ರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ನೋಡೋಣ ನಾಳೆ ಅಷ್ಟರಲ್ಲಿ. ಇವಾಗ ಸ್ವಲ್ಪ ಪರವಾಗಿಲ್ಲ ವಾಯ್ಸು. ನಾಳೆ ಅಷ್ಟರಲ್ಲಿ ಏನಾದರೂ ವಾಯ್ಸ್ ಕ್ಲಿಯರ್ ಆಯಿತು ಅಂದರೆ ಮುಹೂರ್ತ ನಾಳೆನೇ ಖಂಡಿತವಾಗ್ಲೂ ವಿಡಿಯೋ ಬರುತ್ತೆ. ಇಲ್ಲಾಂದರೆ ನಾಳೆ ಒಂದು ದಿನ ಬಿಟ್ಟು ನಾಡಿದ್ದಂತೂ ಪಕ್ಕ ಮುಹೂರ್ತದ ವಿಡಿಯೋ ಬರುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಇನ್ನೂ ಏನಿದೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ವಿಡಿಯೋ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.